ನಮಸ್ತೆ. ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಕೋಟಿ ಕೋಟೀಶ್ವರ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆ. ಓಕೆ ಮಾಸ್ಟರ್ಸ್, ಇವತ್ತು ಎಲ್ಲರಿಗೂ ಗೊತ್ತಿರೋದೇ ಅಲ್ಲ, ಪ್ರಕೃತಿ ಜೊತೆ ನಾವೆಷ್ಟರ ಮಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ವಿ, ನಮ್ಮ ಪ್ರಕೃತಿ ಎಂತಹ ಅವಿನಾಭಾವ ಸಂಬಂಧ ಇದೆ ಅಂತ ಎಲ್ಲರಿಗೂ ಗೊತ್ತು. ಮರ ಕಡಿಬಾರ್ದು, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಎಲ್ಲಾ ಜ್ಞಾನ ಇದೆ. ಆದ್ರೂ ನಾವು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಯಾಕೆ? ಬೆಳೀತಿರುವ ಆಧುನೀಕರಣ, ಮನೆ ಕಟ್ಕೊಳ್ಳೋ ಅವಶ್ಯಕತೆ, ಅದ್ರ ಗಿಡ ಬೆಳೆಸೋದ್ ಮಾತ್ರ ನಮಗ್ ಗೊತ್ತಿಲ್ಲ, ಕಡಿಯೋದೆಲ್ಲ ಗೊತ್ತು ಚೆನ್ನಾಗಿ. ಅಲ್ಲೊಂದ್ ಮರ ಇದೆ, ಕಡ್ದ್ ಬಿಡು, ನಮಗೆ ಅಡ್ಡ ಆಗುತ್ತೆ, ಮನೆ ಕಟ್ಬಿಡೋಣ. ಬಿಲ್ಡಿಂಗು, ಅಪಾರ್ಟ್ಮೆಂಟು, ಹೋಟೆಲ್ಸು, ಈ ತರ. ಆದ್ರೆ ಪ್ರೀತಿಯಿಂದ ನಮ್ಮದೇ ಒಂದು ಡ್ಯೂಟಿ ಅಂತ ಒಂದು ಗಿಡ 2 ಗಿಡ ನೆಡೋದಿಲ್ಲ ನಾವು, ಅಲ್ಲ? ಅದು ನಮ್ಮ ಹಕ್ಕು ಅಂತಾರೆ. ಯಾಕಂದ್ರೆ ಆ ಗಿಡನ ನಾವು ಕೇಳ್ಕೋಬೇಕಂತೆ, ಅಮ್ಮ ನಿನ್ನ ಕಡಿತಾ ಇದೀವಿ ನಾವು, ಅದ್ರ ಬದಲು ನಾನು 1-2 ಗಿಡ ನೆಡ್ತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು, ನನಗೆ ಅನುಮತಿ ಕೊಡುವಂತ ಪರ್ಮಿಷನ್ ತಗೊಂಡು ನಾವು ಕಟ್ ಮಾಡ್ಬೇಕಂತ. ಯಾವುದನ್ನು ನಾವು ಮಾಡ್ತಾ ಇಲ್ಲ. ಈಗ ಎಲ್ಲರೂ ಒಂದೇ ನಿಮಿಷ, ನೀವ್ ಅನ್ಬೋದು, ಅಪ್ಪ ಇವಾಗಿನ ಧ್ಯಾನ ಮುಗ್ದಿದೆ ಮತ್ತೆ ಕಣ್ ಮುಚ್ಕೊ ಅಂತ. ಇಲ್ಲ, 1-2 ನಿಮಿಷ ಅಥವಾ 1 ನಿಮಿಷ ಕಣ್ ಮುಚ್ಕೊಳ್ಳಿ, ನಾನು ಹೇಳ್ತೀನಿ. ಎಲ್ಲರೂ ದಯವಿಟ್ಟು ಕಣ್ ಮುಚ್ಕೊ. ಸುಮ್ನೆ ಕೈ ಎಲ್ಲ ಅಡ್ಡ ಇಟ್ಕೊಳೋದ್ ಬೇಕಿಲ್ಲ, ಕಣ್ಣು ಮುಚ್ಕೊಂಡ್ರೆ ಆಯ್ತು. ಮುಚ್ಕೊಂಡು ನಿಮ್ಮ ಬಾಲ್ಯಕ್ಕೆ ಹೊರಟೋಗಿ. ಅಲ್ಲಿ ತುಂಬಾ ಜನರಿಗೆ ನೆನಪಿರುತ್ತಲ್ಲ, ಅಲ್ಲಿ ಆಟ ಆಡಿದ್ದು, ಮರ ಹತ್ತಿದ್ದು, ಅಥವಾ ಫ್ರೆಂಡ್ಸ್ ಜೊತೆಗೆ ಹೋಗಿ ಸೀಬೆಕಾಯಿ ಕಿತ್ಕೊಂಡು ತಿಂದಿರೋದು. ಅಲ್ಲಿ ಏನು ತೊಳೆಯೋದಿಲ್ಲ, ಯಾವ್ದು ಹೈಜೀನ್ ಇಲ್ಲ, ಏನು ಇಲ್ಲ, ಕಿತ್ತೋದು ತಿನ್ನೋದು. ಮರಕೋತಿ ಆಟ, ಗಿಡ ಹತ್ತೋದು ಇಳಿಯೋದು, ಕೊಂಬೆಗೆ ನೇತಾಡೋದು, ಅಥವಾ ಹಗ್ಗ ಕಟ್ಟಿ ನಾಗರ ಪಂಚಮಿ ಬಂದ್ರೆ ಜೋಕಾಲಿ ಆಡೋದು. ಎಷ್ಟು ಚಂದಲ್ಲ ಆ ಒಂದು ದಿನಗಳು. ಯಾರ ಅಡ್ಡಿ ಆತಂಕ ಇಲ್ಲ, ಯಾರು ಬೊಯ್ಯಲ್ಲ. ಬೇಕಂದ್ರೆ ಇನ್ನೂ 1-2-3 ಗಿಡ ನೆಟ್ಟಿರ್ತೀವಿ ನಾವು ಬಾಲ್ಯದಲ್ಲಿ. ಅದೊಂಥರ ಹಾಬಿ. ಚಿಕ್ಕ ವಯಸ್ಸಿನಲ್ಲಿ ಒಂದು ಗಿಡ ತಗೊಂಡ್ ಬಂದು ನೆಟ್ಟುಬಿಟ್ಟು ದಿನ ಅದಕ್ಕೆ ನೀರ್ ಹಾಕಿ, ಅಮ್ಮ ಎಷ್ಟು ಬೆಳೆದಿದೆ, ಅಮ್ಮ ಎಷ್ಟು ಬೆಳೆದಿದೆ ಅನ್ನೋ ಅಂತ ನೋಡ್ತಾ ಇರೋದು. ಎಲ್ಲರಿಗೂ ಒಂದಲ್ಲ ಒಂದು ಅನುಭವ ಆಗಿದೆಯಲ್ಲ. ಓಕೆ, ಈಗ ಧ್ಯಾನದಿಂದ ಹೊರಗಡೆ ಬನ್ನಿ, ಕಣ್ಣು ಮುಚ್ಕೊಂಡಿದ್ದೆಲ್ಲ ಎಲ್ಲರೂ ತಗೊಳ್ರಿ. ಅದಕ್ಕೆ ಹೇಗೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರ, ಅದೇ ತರ ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ನೋಡ್ರಿ, ಅದು ಒಂದು ದೇವ್ರು, ವೃಕ್ಷ ಕೂಡ ಅದು ಒಂದು ದೇವ್ರು. ಇಲ್ಲ, ನಾವೆಲ್ಲ ಪೂಜಿಸ್ತೀವಿ, ಆದ್ರೂ ಕಡಿತೀವಿ. ಅಂದ್ರೆ ಅದು ನಮ್ಮೊಳಗ್ ತಲೆಯೊಳಗೆ ಏನಿರುತ್ತೆ, ಕೆಲವು ಗಿಡಗಳು ಮಾತ್ರ ದೇವ್ರಿದ್ದಾನೆ, ಎಲ್ಲಾ ಗಿಡಗಳಲ್ಲಿ ಇಲ್ಲ ಅಂತ. ಅಶ್ವತ್ಥ ಗಿಡದ ಕಟ್ಟೆ ಕಟ್ಸಿ ಪೂಜೆ ಮಾಡ್ತೀವಿ, ಬನ್ನಿ ಮರಕ್ಕೆ ಪೂಜೆ ಮಾಡ್ತೀವಿ, ಬೇವಿನ ಮರಕ್ಕೆ ಮಾಡ್ತೀವಿ. ಎಲ್ಲಿ ಕಟ್ಟೆ ಕಟ್ಟಿದೆ ಆಯ್ತು, ಅಯ್ಯೋ ಅದು ದೇವ್ರದದು ಗಿಡ ಹೊಡಿಬಾರ್ದು. ಎಲ್ಲಾ ಗಿಡಗಳು, ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಪ್ರತಿಯೊಂದರಲ್ಲಿ ಭಗವಂತ ಇರ್ತಾನೆ, ಪ್ರತಿಯೊಂದರಲ್ಲೂ ಜೀವ ಇರುತ್ತೆ. ಯಾವುದನ್ನು ಕಿತ್ಬಾರ್ದು. ಮರದ ಕೆಳಗೆ ಮಲ್ಕೊಂತಿರ್ತೀವಿ, ಆರಾಮ್. ತೋಟ ಇದ್ರೆ ತೋಟಕ್ಕೆ ಹೋಗಿ ಊಟ ಮಾಡಿ ಬರ್ತಾ ಇದ್ವಿ. ಎಲ್ಲ ನೆನಪುಗಳು ಈಗೆಲ್ಲ ಸಿಗುತ್ತಾ ಮಕ್ಳಿಗೆ? ಮುಂದೆ ಒಂದ್ ದಿವಸ ಎಂಥ ಕಾಲ ಬರ್ತದೆ, ಕಾಡಂದ್ರೆ ಏನು ಅಂತ ಕೇಳ್ತಾರೆ ಮಕ್ಳು. ಯಾವ್ದಾದ್ರು ಗಿಡ ಇದ್ರೆ ತೋರ್ಸ್ರಿ ಅಂತ ಹೇಳ್ತಾರೆ. ಅಂತ ಒಂದು ಪರಿಸ್ಥಿತಿ ಬರುತ್ತೆ, ಖಂಡಿತ ಬರುತ್ತೆ. ಯಾಕೆ? ಬೆಳೀತಾ ಇರುವ ಜನಸಂಖ್ಯೆ ಎಲ್ಲವೂ. ಮತ್ತೆ ಎಷ್ಟು ಮರಗಳಲ್ಲಿ ಔಷಧೀಯ ಗುಣಗಳಿದ್ದಾವ್ರಿ. ಯಾವ್ದಾದ್ರು ನೀವು ನೋಡ್ರಿ, ಕೆಲವು ಕಡೆ ಹೋಗ್ರಿ, ಹಳ್ಳಿಗಳಲ್ಲಿ ಪಂಡಿತರಂತಿರ್ತಾರಲ್ಲ, ಏನಿಲ್ಲ, ಯಾವ್ದೇ ಒಂದ್ ಇಷ್ಟಿಷ್ಟೆಲ್ಲ ಕಿತ್ಕೊಂಡ್ಬರ್ತಾರೆ, ಚೆನ್ನಾಗಿ ಅದನ್ನ ಕೈಯೆಲ್ಲ ಇದು ಮಾಡಿ ಆ ರಸ ಹಾಕ್ಬಿಡ್ತಾರೆ. ಗಾಯದ ಮೇಲೆ ಆಗಿರ್ಬೋದು, ಬಾಯೆಲ್ಲ ಆಗಿರ್ಬೋದು, ಎಲ್ಲಿ ಆದ್ರೂ ಆಗಿರ್ಬೋದು, ಇಮಿಡಿಯೇಟ್ ಆಗಿ ಕಡಿಮೆ ಆಗ್ತದೆ. ಅಷ್ಟೊಂದು ಇದಾವ. ಈಗ ನಾವು ಇದರಲ್ಲಿ ಮಾತಾಡ್ದ ಫೌಂಡೇಶನ್ ಅಲ್ಲಿ ನೋಡ್ತಾ ಇದೀವಲ್ಲ, ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಪ್ರಕೃತಿಗೆ. ಯಾವ್ದಾವ್ದು ಕಷಾಯ ಮಾಡೋದು, ಯಾವ್ದು ಬೇರಿಂದ, ಯಾವ್ದು ಎಲೆಗಳಿಂದ, ಹೂಗಳಿಂದ, ಎಷ್ಟೊಂದು ಚಿಕಿತ್ಸೆಯನ್ನು ಅವರೆಲ್ಲ ಮಾಡ್ತಾ ಇದ್ದಾರಲ್ಲ. ನಿಜವಾಗಿ ಇದರಿಂದನೇ ಗೊತ್ತಾಗುತ್ತೆ ನಮಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಆದ್ರೆ ಆಧುನಿಕ ಯುಗದಲ್ಲಿ
ಅವೆಲ್ಲ ಮಾಯ ಆಗ್ಬಿಟ್ಟಿದೆ. ಈಗಿನ ಮಕ್ಕಳಿಗೆ ಗಿಡ ಮರಗಳ ಜ್ಞಾನ ಇಲ್ಲ. ಒಂದು ವಿಷಯ ನಾವು ತುಂಬಾ ಗಂಭೀರವಾಗಿ ತಕ್ಕೊಳ್ಬೇಕು, ಏನಪ್ಪ ಅಂದ್ರೆ ಕೋವಿಡ್ ಸಮಯದಲ್ಲಿ ನಾವು ಹೇಗಿದ್ವಿ ಅಂತ ಅದನ್ನ ಆ ಸಮಯದಲ್ಲಿ ಹೋಗ್ಬೇಕು ನಾವು. ಜಸ್ಟ್ ನೀವು ನೆನ್ಪು ಮಾಡ್ಕೊಳ್ರಿ ಅಲ್ಲ, ಆ ದಿನಗಳೆಲ್ಲರೂ ಒಳಗೆ ಇದ್ರು. ಯಾವ ವೆಹಿಕಲ್ಸ್ ಓಡಾಡ್ತಾ ಇದ್ದಿಲ್ಲ, ಪ್ರಾಣಿಗಳೆಲ್ಲ ರೋಡಲ್ಲಿ ಓಡಾಡ್ತಿದ್ವು. ತುಂಬಾ ಜನರು ನೋಡಿದ್ದಾರೆ. ಯಾಕೆ? ಯಾರು ಅಡ್ಡಿ ಇಲ್ಲ. ಗಾಳಿ ಪರಿಶುದ್ಧವಾಗಿತ್ತು, ನೀರು ಪರಿಶುದ್ಧವಾಗಿತ್ತು, ಗಿಡ ಮರಗಳು ಫ್ರೀಯಾಗಿ ಅಲುಗಾಡ್ತಾ ಇದ್ವು. ಆದ್ರೆ ಎಲ್ಲಿ ಹಾಗಾದ್ರೆ ಅದೆಲ್ಲ ಯಾಕಿಲ್ಲ? ಈಗ ಯಾಕಿಲ್ಲ? ಅಪರಿಶುದ್ಧತೆಗೆ ಅಂದ್ರೆ ಯಾವ್ದು ಕ್ಲೀನ್ ಆಗಿಲ್ಲ, ಶುದ್ಧವಾಗಿಲ್ಲ. ಅದಕ್ಕೇನ್ ಕಾರಣ? ನಾವೇ. ಮತ್ತೆ ಎಲ್ಲಿ ಹೋದ್ರೂ ನಾವೇ ಬಿಟ್ಟು ತೋರಿಸ್ಕೋಬೇಕು. ಅದರಲ್ಲಿ ಏನ್ ನಾವು ಸಂಕೋಚ ಪಡೋದ್ ಬೇಕಿಲ್ಲ. ನಾವು ಮಾನವರ ಅಜ್ಞಾನ. ಅದಕ್ಕೆ ಮಕ್ಕಳಿಗೂ ಸಹ ಹೇಳ್ಬೇಕಂತೆ. ಅಂದ್ರೆ ಗಿಡ ಮರಗಳು, ಎಷ್ಟೊಂದ್ ಜನ ಗಿಡ ಮರಗಳನ್ನ ತುಂಬಾ ಪ್ರೀತಿಸ್ತಾ ಇರ್ತಾರೆ, ಮಕ್ಕಳ ತರ ಅದನ್ನ ಪೋಷಣೆ ಮಾಡ್ತಾ ಇರ್ತಾರೆ. ಆ ಗಿಡ ಮರಗಳಿಗೂ ಜೀವ ಇದೆ, ಅವಕ್ಕೂ ಪ್ರಾಣ ಇದೆ, ಅವು ನಮ್ಮಂತೆ ಸ್ಪಂದಿಸ್ತವೆ ಅಂತ ಚಿಕ್ಕ ಮಕ್ಕಳಿಗೂ ಸಹ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಅದನ್ನ ತಿಳಿಪಡಿಸ್ಬೇಕು ನಾವು. ಇಲ್ಲಿ ನೋಡ್ರಿ, ಒಂದು 3 ವಿಷಯ ನೆನ್ಪಿಟ್ಕೋಬೇಕು ನಾವು. ಏನಪ್ಪಾ ಅಂತಂದ್ರೆ, ನಾವು ತಾಯಿ 9 ತಿಂಗಳು ನಮ್ಮನ್ನ ಹೊರತಾಳೆ ಅಲ್ಲ, ಅಷ್ಟೇ ಅವಳು. ಅಂದ್ರೆ ಆಮೇಲೆ ನೋಡ್ತಾಳೆ, ಆದ್ರೆ ಹೊತ್ತಿರೋದು ಮಾತ್ರ 9 ತಿಂಗಳು. ಆದ್ರೆ ಗಿಡ ಮರಗಳು ನಮ್ಮನ್ನು ಕೊನೆಯವರೆಗೂ, ಉಸಿರು ಇರೋವರೆಗೂ ನೋಡ್ಕೊಳ್ತವೆ. ಇಲ್ಲಿ ಅದನ್ನ ತಾಯಿ ಹೋಲಿಸ್ಯಾರ ಮರಕ್ಕೆ. ಅದಕ್ಕೆ ನಾನು ಅದೇ ತರ ಮಾತಾಡ್ತೀನಿ. ಅರ್ಥ ಆಯ್ತಲ್ಲ? ನೋಡ್ತಾಳೆ, ಮಾಡ್ತಾಳೆ, ಪೋಷಿಸ್ತಾಳೆ ಅಂತೇಳಿ. ನೀವ್ ಏನಿದು ಮರಕ್ಕೆ ಈಗ ಅಂತಾರಂತ ಅನ್ಬೋದು, ಅದನ್ನ ತಾಯಿ ಹೋಲಿಸ್ತಾ ಇದ್ದೀನಿ. ಮರ ಗಿಡಗಳು ಆಕ್ಸಿಜನ್ ಬಿಡುತ್ತವೆ, ನಮಗ್ ಗೊತ್ತು. ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಂತೀವಿ, ನಾವು ತಗೊಳೋದು ಆಕ್ಸಿಜನ್, ಬಿಡೋದು ಇಂಗಾಲದ ಡೈಆಕ್ಸೈಡ್. ನೋಡ್ರಿ, ಹಾಗಾದ್ರೆ ನಮ್ ಜೀವನ ನೋಡ್ರಿ, ಅವು ಏನಾದ್ರೂ ನಮ್ಮಂಗೆ ಆಕ್ಸಿಜನ್ ತಗೊಂಡ್ರೆ ನಮಗೆ ಆಕ್ಸಿಜನ್ಗೆ ತುಂಬಾ ಕಷ್ಟ ಪಡ್ಬೇಕಾಗಿತ್ತು. ಆರಾಮ ನಾವು ಬಿಟ್ಟಿದ್ದಂತ ತಗೊಳ್ತಾ ಇದ್ದಾರೆ. ಯಾರಲ್ಲಿದೆ ಇಂಥ ಉದಾರ ಮನಸ್ಸು ಹೇಳಿ? ಅಷ್ಟೇ ಅಲ್ಲ, ನಾವು ಏನ್ ಈಗ ಸೇವಿಸ್ತಾ ಇದೀವೋ ಆಹಾರ, ವೆಜಿಟೇಬಲ್ಸ್, ಪ್ರತಿ ಒಂದು ಗಿಡ ಮರಗಳಿಂದ ಬರ್ತಾ ಇದೆ. ಅವೇ ನಮ್ಮನ್ನು ಸಂರಕ್ಷಿಸುತ್ತಾ ಇವೆ. ಎಷ್ಟೋ ಗಿಡಗಳಲ್ಲಿ, ಮರಗಳಲ್ಲಿ ಔಷಧೀಯ ಗುಣಗಳಿವೆ. ಅವನ್ನೆಲ್ಲ ಅರೆದು ಕಷಾಯ ಮಾಡಿ ಕುಡಿದರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಒಂದಲ್ಲ ಎರಡಲ್ಲ ಗಿಡಗಳಿಂದ ನಮಗೆ ಅಲ್ಲ, ನೆರಳು ಕೊಡುತ್ತವೆ, ಹಸಿವನ್ನು ನೀಗಿಸುತ್ತವೆ, ಸತ್ತಾಗ ಉರಿಯಲಿಕ್ಕೆ ಅವು ಕಟ್ಟಿಗೆ ಕೊಡುತ್ತೆ, ಅಡಿಗೆ ಮಾಡಕ್ಕೂ ಕೊಡುತ್ತೆ. ಮೊದ್ಲೆಲ್ಲ, ಈಗ ಹಳ್ಳಿಯಲ್ಲಿ ಕೆಲವರು ಮಾಡ್ತಾರೆ. ಇಲ್ಲಿ ಒಂದು ಹೇಳ್ತೀನಿ, ಗಿಡಗಳಿಗೆ ಆಗ್ಲೇ ಹೇಳಿದೆ ಅವಕ್ಕೆ ಸ್ಪಂದಿಸೋ ಗುಣ ಇದೆ ಅಂತೇಳಿ. ಈಗ ನಮ್ಮನೆ ಹತ್ರನೇ, ನಮಗೂ ಗೊತ್ತಿರ್ಲಿಲ್ಲ, ಧ್ಯಾನಕ್ಕೆ ಬರೋವರಿಗೆ ಏನೂ ಗೊತ್ತಿರಲ್ಲ, ಇದ್ದದ್ದು ಹೇಳಬೇಕು. ಅದು ಗಿಡ ಒಣಗ್ಬಿಟ್ಟಿತ್ತು ತುಂಬಾ. ಅರ್ಧ ಗಿಡ ಚೆನ್ನಾಗಿದೆ, ಅರ್ಧ ಗಿಡ ಒಳ್ಳೆ. ನಮ್ಮ ಅಡಿಗೆ ಮನೆಗೆ ಕಿಟಕಿ ಎದುರುಗಡೆನೆ ಇದೆ ಗಿಡ. ನಾನ್ ದಿನಾ ಅದಕ್ಕೆ ಐ ಲವ್ ಯು, ಥ್ಯಾಂಕ್ ಯು, ಚೆನ್ನಾಗಿ ಬೆಳೆಯಮ್ಮ, ಯಾಕೆ ಒಣಗಿದೀಯಾ ಅಂತೇಳಿ ಎಲ್ಲ ದಿನಾ ಥಾಟ್ಸ್ ಕೊಡ್ತಾ ಇದ್ದೆ. ಅದು 1 ತಿಂಗಳು ನಾನು ಮತ್ತೆ ಮರ್ತೋಗ್ಬಿಟ್ಟಿದ್ದೀನಿ ಅದನ್ನ. ಆಮೇಲೆ ನೋಡ್ತೀನಿ ಎಲ್ಲ ಹಚ್ಚ ಹಸಿರಾಗಿದೆ, ಒಣಗಿದ್ದೆಲ್ಲ ಹೋಗ್ಬಿಟ್ಟಿದೆ. ಇದು 2-3 ಸಲ ನಾನು ಈ ತರ ಪ್ರಯೋಗ ಮಾಡಿದ್ದೀನಿ. ತುಂಬಾ ಜನ ಮಾಡಿದ್ದಾರೆ. ಮೊನ್ನೆ ಒಬ್ರು ಹೇಳ್ತಾ ಇದ್ರು ಯಾವ್ದೋ ಕ್ಲಾಸಲ್ಲಿ, ಅವರಿಗೆ ಗಿಡಗಳಂದ್ರೆ ತುಂಬಾ ಇಷ್ಟ ಅಂತೆ. ಊರಿಗೆ ಬರ್ಬೇಕಾರೆ ಅಂದ್ರೆ 2-3 ದಿವಸ ಬಿಟ್ಟು ಒಬ್ಬರು, ಅಮ್ಮ ನಾನು ಹೋಗ್ತೀನಿ, ನೀರು ಹಾಕ್ತಾರೆ, ನಾನು ಹೇಳಿದೀನಿ ಕೆಲಸದವರು, ಚೆನ್ನಾಗಿರಮ್ಮ, ಚೆನ್ನಾಗಿ ಬೆಳೆ,
ನಾನಿಲ್ಲ ಅಂತ ನೀನ್ ಕೋಪ ಮಾಡ್ಕೋಬೇಡ, ಬೇಗ ಬಂದ್ಬಿಡ್ತೀನಿ ಅಂತ ಹೇಗೆ ಮಕ್ಕಳ ಜೊತೆ ಅಥವಾ ತಂದೆ ತಾಯಿಗಳು ಬಿಟ್ಟು ಹೋಗ್ತಿದ್ರೆ ಮಾತಾಡಿದ್ರ ಆತರ ಅವು ಅರ್ಥ ಮಾಡ್ಕೊಂತವೆ, ಖಂಡಿತವಾಗಿ ಅರ್ಥ ಮಾಡ್ಕೊಂತವೆ. ಆ ಶಕ್ತಿ ಇದೆ ಗಿಡಗಳಿಗೆ. ನೋಡ್ರಿ, ಎಷ್ಟು ಹೇಳಿದ್ರು ಕಡಿಮೆ, ಎಲ್ಲರಿಗೂ ಗೊತ್ತಿರದೆ. ಹೀಗೆ ಗಿಡ ಮರಗಳ ನಾವು ಜೀವಿಸೋದಕ್ಕೆ, ಅದರ ಉಸಿರನ್ನು ತೆಗೆದುಕೊಳ್ಳುವುದಕ್ಕೆ, ಸ್ವಸ್ಥತೆಗೆ ಕಂಪ್ಲೀಟ್ ಆಗಿ ಅವುಗಳ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟಿದೀವಿ. ಎಷ್ಟು ಡಿಪೆಂಡೆನ್ಸ್ ಅಂದ್ರೆ, ಆ ತಾಯಿ, ಆ ಮರ ತಾಯಿ ಇಲ್ಲ ಅಂದ್ರೆ ನಮಗ್ ಜೀವಿಸಕ್ ಆಗಲ್ಲ. ಯಾಕಂದ್ರೆ ಬೇಕು ಮರ. ಈಗ ಮಳೆ ಆಗ್ತಿರೋದ ಗಿಡ ಮರಗಳಿಂದ. ಆದ್ರೆ ಎಲ್ಲ ಗೊತ್ತು, ಆದ್ರೆ ಅನಿವಾರ್ಯ. ನಮ್ಮ ಅವಸರಕ್ಕೆ ತಕ್ಕಂತೆ ಎಲ್ಲವನ್ನೂ ಮಾಡಿಕೊಳ್ತೇವೆ. ತುಂಬಾ ಸ್ವಾರ್ಥ ನಮ್ಮಲ್ಲಿ. ಅವುಗಳಿಗೂ ಜೀವ ಇದೆ, ಯಾಕೆ ಇದ್ ಮಾಡ್ಬೇಕು ಅಂತ ಇಲ್ಲೇ ಇಲ್ಲ. ನಾವು ಎಷ್ಟು ಅದ್ರ ಬಗ್ಗೆ ಜ್ಞಾನ ತಿಳ್ಕೊಂತೀವಿ, ಆ ಗಿಡ ಮರಗಳಿಗೆ ಗೌರವ ಕೊಡ್ತೀವಿ. ಅದಕ್ಕೆ ಎಲ್ಲಿ ಯಾವ ದೇಶದಲ್ಲಿ ಗಿಡಗಳಿಗೆ ಪೂಜೆ ಮಾಡಲ್ಲ, ಮರಗಳಿಗೆ. ನಮ್ಮ ದೇಶದಲ್ಲಿ ಮಾತ್ರ ನಾವು ಪೂಜೆ ಮಾಡ್ತೀವಿ. ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿ ಅಂತ ಪೂಜಿಸ್ತೀವಿ. ಅಶ್ವತ್ಥ ಗಿಡವನ್ನು ಅಶ್ವತ್ಥ ನಾರಾಯಣನಂತ ಪೂಜಿಸ್ತೀವಿ, ಹೌದಲ್ಲ? ಮತ್ತೆ ಎಷ್ಟೋ ಗಿಡಗಳು ಹೀಗೆ ಅವುಗಳ ಜೊತೆ ಒಂದು ನಿಕಟವಾದ ಸಂಬಂಧವನ್ನು ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಇನ್ನೊಂದು ಕತೆ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಅಂದ್ರೆ ಅದಕ್ಕೆ ರಿಲೇಟೆಡ್ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅದು ಅಂದ್ರೆ, ಕತೆಗಳ ಮೂಲಕ ನಮಗೆ ಅದ್ರ ಇಂಪಾರ್ಟೆನ್ಸ್, ಅದು ನಮಗೆ ಎಷ್ಟು ನಿಸ್ವಾರ್ಥ ಸೇವೆ ಮಾಡುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಒಂದು ಊರಿನಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ. ಆ ಚಿಕ್ಕ ಹುಡುಗನಿಗೆ ಒಬ್ನೇ ಇರ್ತಾನಲ್ಲಿ, ಯಾರು ಇರಲ್ಲ. ಅದು ಊರ ಚಿಕ್ಕ ಹಳ್ಳಿ, ಆಟ ಆಡೋಕ್ಕೂ ಯಾರು ಇರೋದಿಲ್ಲ. ಅಲ್ಲೇ ಹತ್ತಿರದಲ್ಲೇ, ಅಂದ್ರೆ ಈಗ ನೋಡ್ತೀವಲ್ಲ ನಾವು, ಯಾವ್ದಾದ್ರು ಹಳ್ಳಿ ಇದ್ರಲ್ಲಿ ಮುಗಿದ ತಕ್ಷಣನೇ ಕಾಡು ಸ್ಟಾರ್ಟ್ ಆಗುತ್ತೆ, ಅಥವಾ ಗಿಡ ಮರಗಳಿರೋ ಪ್ರದೇಶ. ಅಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ದಿನ ಆ ಹುಡುಗ ಏನ್ ಮಾಡ್ತಿರ್ತಾನೆ, ಆ ಮರದ ಹತ್ರ ಹೋಗಿ ಅಲ್ಲೇ ಆಟ ಆಡೋದು, ಕೂತ್ಕೊಳ್ಳೋದು. ಅದಕ್ಕೆ ಸುಮ್ನೆ ಕರಿತಾರೆ, ಅದು ಮಗು ಅಲ್ಲ, ಏನೂ ಗೊತ್ತಿರೋದಿಲ್ಲ. ಅದೇ ಮಾವಿನ ಮರ, ಅದು ಆಕ್ಚುಲ್ ಆಗಿ ಮಾವಿನ ಮರ. ಆಟ ಆಡ್ತಾ ಇರ್ತಾನೆ ಅದ್ರ ಜೊತೆಗೆ ಬೆಳಗ್ಗೆ ಹೋದವನು ಅದ್ರ ಜೊತೆಗೆ ಆಟ ಆಡ್ತಾ ಆಡ್ತಾ ಕಾಲ ಕಳೀತಿರ್ತಾನೆ. ನೋಡ್ರಿ, ಆ ಮಾವಿನ ಮರ ಎಷ್ಟೇ ಎತ್ತರ, ಮಾವಿನ ಮರ ತುಂಬಾ ಎತ್ತರ. ಆ ಬಾಲಕನಿಗೋಸ್ಕರ ಆ ತಾಯಿ ಕೆಳಗೆ ಬಾಗ್ತಿದ್ಲಂತೆ, ಆಟ ಆಡೋಕ್ ಈಸಿ ಆಗುತ್ತಂತ. ಆಮೇಲೆ ಹಣ್ಣು ಕೊಡ್ತಾ ಇತ್ತು ಆ ಮಗುಗೆ, ಅಂದ್ರೆ ಹಣ್ಣು ತಿನ್ಕೊಂಡು ಆರಾಮಾಗಿ ಆಟ ಆಡ್ತಾ ಇತ್ತು. ಇಲ್ಲಿ ನೋಡ್, ಅಲ್ಲಿ ಗಿಡ ಸಹ, ಮರಗಳು ಸಹ ನಮಗೊಂದು ಮೆಸೇಜ್ ಕೊಡ್ತವೆ. ಎಷ್ಟೇ ಎತ್ತರಕ್ಕೆ ನೀನು ಬೆಳೆದರೂ ಬಾಗಿ ಇರೋದನ್ನು ಕಲಿ, ವಿನಯವನ್ನು ಕಲಿ, ಅಹಂಕಾರವನ್ನು ಬಿಡು ಅಂತ ನಮಗೆ ಮೆಸೇಜ್ ಕೊಡ್ತವೆ. ಹೀಗೆ ಡೈಲಿ ಹೋಗ್ತಾ ಇರ್ತಾನೆ. ಆ ಬಾಲಕಗೆ ಏನು ಬೋರ್ ಆಗಲ್ಲ, ಯಾಕಂದ್ರೆ ದಿನ ಮರದ ಜೊತೆಗೆ ಆಟ ಆಡ್ತಾ ಇರ್ತಾನೆ. 16 ವರ್ಷ ಆಗುತ್ತೆ ಅವನಿಗೆ. ಸ್ವಾಭಾವಿಕವಾಗಿ ಮಕ್ಕಳಿದ್ದಾಗ ಬೇರೆ, ಎಷ್ಟು ಅದನ್ನ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿತ್ತು ಆ ತಾಯಿ ಅಂದ್ರೆ, ಆ ಬಾಲಕನಿಗೋಸ್ಕರ ದಿನಾ ಕಾಯ್ತಾ ಇರ್ತಾಳೆ. ಕೆಲವು ದಿನ ಆದ್ಮೇಲೆ ಆ ದಾರಿಯಲ್ಲಿ ಹೋಗ್ತಿರೋ ಬಾಲಕನನ್ನು ನೋಡ್ತಾಳೆ. ಅದೇ ದಾರಿ, ಯಾವ್ದೋ ಕೆಲ್ಸದ ಮೇಲೆ ಹೋಗ್ತಿರ್ತಾನೆ. ಏನಪ್ಪಾ, ಎಷ್ಟು ದಿನ ಆಯ್ತು ನೀನ್ ಬಂದೇ ಇಲ್ಲಲ್ಲ ಅಂತ. ಅವಾಗ ಹೇಳ್ತಾನೆ, ಆ ಮಗು ಹೇಳುತ್ತಾ, ಆ ಯುವಕ ಹೇಳ್ತಾನೆ, ಅವಾಗಂತ್ರ ಹುಡುಗನಾಗಿದ್ದೆ, ಏನು ಜವಾಬ್ದಾರಿ ಇರಲಿಲ್ಲ. ಈಗ 16 ವರ್ಷದವನ ಆಗಿದೆ, ನನಗೆ ತುಂಬಾ ಜವಾಬ್ದಾರಿ ಇದೆ. ನಮ್ ತಂದೆಗೆ ಹೆಚ್ಚಾಗಿ ಕೆಲಸ ಮಾಡಕ್ ಆಗೋದಿಲ್ಲ, ವಯಸ್ಸಾಗ್ತಾ ಇದೆ, ದಿನ ಬರಕ್ ಆಗಲ್ಲ, ಗೊತ್ತಿಲ್ಲ ನಿನಗೆ ಅಂತ ಹೇಳ್ತಾನೆ. ತುಂಬಾ ಸಮಸ್ಯೆಗಳು ಹೆಚ್ಚಾಗಿದ್ದಾವೆ ಅಂತ ಹೇಳ್ತಾನೆ. ಯಾಕಿದೆಲ್ಲ ಕೇಳ್ತೀಯ, ನೀನೇ ನಾನು ತೀರಿಸ್ತೀಯ ನನ್ನ ಸಮಸ್ಯೆಗಳನ್ನ. ಅವಾಗ ಆ ಮರ ಹೇಳ್ತಾಳೆ, ಆ ತಾಯಿ, ಮರ ತಾಯಿ ಹೇಳ್ತಾಳೆ, ಆಯ್ತಪ್ಪ. ಎದಕ್ಕಂದ್ರೆ
ಜಾಸ್ತಿ ಇಷ್ಟ ಮೊಗ್ಗು ಅಂದ್ರೆ. ಆಯ್ತು, ಒಂದ್ ಕೆಲಸ ಮಾಡು, ನನ್ನ ಗಿಡದಲ್ಲಿ ಎಷ್ಟೊಂದು ಹಣ್ಣುಗಳಿವೆ, ಮಾವಿನ ಹಣ್ಣುಗಳಿವೆ, ಇವನ್ನೆಲ್ಲ ಹರ್ಕೊಂಡ್ಬಿಡು ನೀನು, ತಗೊಂಡೋಗಿ ಮಾರಿ ಸ್ವಲ್ಪ ಮಟ್ಟಿಗೆ ಅದ ನಿನ್ನ ಸಮಸ್ಯೆಗಳನ್ನು ತೀರಿಸ್ಕೋ ಅಂತ ಹೇಳ್ತಾಳೆ. ಸರಿ ಅಂತೇಳ ಮಗು ಯುವಕ ಎಲ್ಲ ಹಣ್ಣುಗಳನ್ನ ಕಿತ್ತು ಅವನೇನ್ ಮಾಡ್ತಾನೆ, ಮಾರಿ ಚೆನ್ನಾಗಿ ದುಡ್ಡು ಗಳಿಸ್ತಾನೆ, ತುಂಬಾ ದುಡ್ಡಾಗುತ್ತೆ. ಅವತ್ತೇ ಲಾಸ್ಟ್, ಮತ್ತೆ ಬರೋದೇ ಇಲ್ಲ ಅವನು. ಆ ದುಡ್ಡು ತಗೊಂಡು ಅವ್ನು ವ್ಯಾಪಾರ ಮಾಡ್ತಾನೆ. ಮತ್ತೆ 6 ತಿಂಗಳಾಗುತ್ತೆ. 6 ತಿಂಗಳಾದ್ಮೇಲೆ ಮತ್ತೆ ಒಂದ್ಸಲ ಯಾವುದೋ ಕೆಲಸದ ನಿಮಿತ್ತ ಆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಮತ್ತೆ ಆ ಮರ ಕೇಳುತ್ತೆ, ತಾಯಿ ಕೇಳ್ತಾಳೆ, ಯಾಕಪ್ಪ ಬಂದಿಲ್ಲ? ಏನ್ ನಿನಗೆ ಗೊತ್ತಾಗಲ್ಲೇನು? ನನಗೆ ಎಷ್ಟು ಸಮಸ್ಯೆಗಳಿವೆ, ಎಷ್ಟು ಜವಾಬ್ದಾರಿಗಳಿವೆ, ಎಷ್ಟು ಕಷ್ಟಗಳಿದೆ, ನಾನು ಮನೆ ಕಟ್ಬೇಕು, ನನಗೊಂದು ಮನೆನೇ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ. ನೀನು ಒಂದ್ ಕೆಲಸ ಮಾಡು, ನನಗೆ ಎಷ್ಟೊಂದು ನನ್ ಕೊಂಬೆ, ದೊಡ್ಡ ಮರ, ಕೊಂಬೆಗಳೆಲ್ಲ ತುಂಬಾ ಗಟ್ಟಿಯಾಗಿದ್ದಾವೆ, ಇವನ್ನೆಲ್ಲ ತಗೋ, ಮನೆ ಕಟ್ಟಿಗೆ ಸುಮ್ಮನೆ ಅಲ್ಲ, ದುಡ್ಡು ಬೇಕು, ಒಳ್ಳೆ ಕಟ್ಟಿಗೆ ಸಿಗಬೇಕಂದ್ರೆ ತುಂಬಾ ಕಷ್ಟ. ಅವ ಆಯ್ತು ಅಂತೇಳಿ ಎಲ್ಲ ತಗೊಂಡೋಗಿ ದುಡ್ಡು ವ್ಯಾಪಾರ ಮಾಡಿರ್ತಲ್ಲ, ಅದರಲ್ಲಿ ಒಂದಿಷ್ಟು ಲಾಭ ಬಂದಿರುತ್ತೆ, ಅದನ್ನ ಈಗ ಕೊಂಬೆಗಳನ್ನೆಲ್ಲ ತಗೊಂಡು ಒಂದು ಸುಂದರವಾದ ಮನೆ ಕಟ್ಕೊಳ್ತಾನೆ. ಎಷ್ಟೋ ದಿವಸ ಆದ್ರೆ ಆ ಮರ ತಾಯಿಯನ್ನು ಮರ್ತು ಬಿಡ್ತಾನೆ, ನೆನ್ಪೇ ಇರಲ್ಲ ಅವನಿಗೆ. 5-6 ವರ್ಷ ಆಗುತ್ತೆ. ಮತ್ತೆ ಅದೇ ದಾರಿಯಲ್ಲೂ ಹೋಗ್ತಾ ಇರ್ತಾನೆ. ತುಂಬಾ ದುಃಖದಲ್ಲಿರ್ತಾನೆ. ಯಾಕಪ್ಪ, ಏನಾಯ್ತು ಅಂತ ಹೇಳ್ತಾನೆ. ಆಗ ಹೇಳ್ತಾನ ಯುವಕ, ನನ್ನನ್ನು ನನ್ನ ಹೆಂಡತಿ ಯಾವಾಗ್ಲೂ ಕೈಲಾಗದವ ಅಂತ ಬೈತಾನೆ ಇರ್ತಾಳೆ. ಅದಕ್ಕೆ ಎಲ್ಲನ್ನ ಅನ್ಯ ದೇಶಕ್ಕೆ ಅಂದ್ರೆ ಬೇರೆ ದೇಶಕ್ಕೆ ಹೋಗಿ ನಾನು ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀನಿ. ವ್ಯಾಪಾರ ಮಾಡ್ಬೇಕಂದ್ರೆ ಅಲ್ಲಿ ನದಿ ದಾಟಬೇಕು, ದೊಡ್ಡ ನದಿ ಸಮುದ್ರ ಇದೆ, ದಾಟಬೇಕು. ಆ ನದಿ ದಾಟಬೇಕಂದ್ರೆ ಒಂದು ಹಡಗು ಬೇಕು. ಆ ಹಡಗು ಮಾಡಕ್ಕೆ ನನ್ನ ಹತ್ರ ಹಣನೂ ಇಲ್ಲ, ತಗೊಂಡೋಗಕ್ಕೂ ಆಗಲ್ಲ. ಏನ್ ಮಾಡ್ಲಿ? ಅದಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಅಯ್ಯೋ ಅಷ್ಟೇನ, ಯಾಕ ಆತರ ಅಷ್ಟು ಹಿಂಸೆ ಪಡ್ತೀಯಾ? ನೋಡು, ಅದ್ರ ಕಾಂಡ ಇರ್ತದಲ್ಲ ಕೆಳಗಡೆದು, ಮೇಲೆಲ್ಲ ಕೊಂಬೆ ಕಟ್ ಮಾಡ್ಕೊಂಬಿಟ್ಟಿದ್ದಾನೆ, ಹಣ್ಣು ಹೋಯ್ತು, ಕಾಂಡ ಇರುತ್ತಲ್ಲ ಅದು ತುಂಬಾ ದಪ್ಪ ಇರುತ್ತೆ ನೋಡು, ಆ ಕಾಂಡನ ಕಟ್ ಮಾಡ್ಕೊ, ನಿನ್ಗೆ ಎಷ್ಟು ಬೇಕಾರಷ್ಟು ಕಟ್ಟಿಗೆ ಸಿಗುತ್ತೆ, ಹಡಗು ತಯಾರು ಮಾಡ್ಕೊಂಡು ನೀನು ಬೇರೆ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಪ್ಪ ಅಂತ ತಾಯಿ ಹೇಳ್ತಾಳೆ. ಅದೇ ತರ ಯುವಕ ಏನ್ ಮಾಡ್ತಾನೆ, ಆ ಕಾಂಡವನ್ನು ಕಟ್ ಮಾಡಿ, ನೋಡ್ರಿ, ಮನುಷ್ಯನಿಗೆ ನಿಜವಾಗ್ಲೂ ಕೃತಜ್ಞತೆ ಅನ್ನೋದೇ ಇರೋದಿಲ್ಲ. ಅದಕ್ಕೂ ಒಂದು ಜೀವ ಇದೆ, ಅದನ್ನ ನಾನು ಕಡಿತಾ ಇದ್ದೀನಿ, ನನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಅಂತ ಒಂದು ಪ್ರಜ್ಞೆನೂ ನಮ್ಮಲ್ಲಿ ಇರೋಲ್ಲ. ಆ ಹುಡುಗನಲ್ಲಿ ಇರ್ಲಿಲ್ಲ. ಆಯ್ತು, ಕಾಂಡ ಕಡಿತಾನೆ, ಹಡಗು ತಯಾರ ಮಾಡ್ಕೊಂತಾನೆ, ಅನ್ಯ ದೇಶಕ್ಕೆ ಹೊರಟೋಗ್ತಾನೆ. ಎಷ್ಟೋ ವರ್ಷಗಳು ಉರುಳುತ್ತವೆ. ಆ ಮರ ಕಾಯ್ತಾ ಇರುತ್ತೆ. ನೋಡಿ, ಎಂತಹ ಪ್ರೇಮ ಅಲ್ಲ. ಇಂತಹ ಪ್ರೇಮ ಆ ತಾಯಿ, ಆ ಮರ ತಾಯಿ ಮಾತ್ರ ಕೊಡಕ್ ಸಾಧ್ಯ, ಇನ್ಯಾರು ಕೊಡಕ್ಕಾಗಲ್ಲ. ಏನಿದೆ, ಚಿಕ್ಕ ವಯಸ್ಸಿನಿಂದ ಆಟ ಆಡ್ತಿದ್ರೆ ಒಂದು ಸಂಬಂಧ ಬೆಳೆತಿರುತ್ತೆ ಅಷ್ಟೇ. ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಅದು ತನ್ನನ್ನೇ ಕೊಡಕ್ಕೆ ತಯಾರ ಇರ್ತಾಳೆ. ಇಂತಹ ನಿಸ್ವಾರ್ಥವಾದ ಪ್ರೀತಿ ನಾವೆಷ್ಟು ಸಾಧನೆ ಮಾಡಿದ್ರೆ ನಮಗೆ ಸಿಗುತ್ತೆ ಹೇಳಿ ಅಲ್ಲ? ಆ ತಾಯಿಗೆ, ಮರ ತಾಯಿಗೆ ಅದು ಏನಂತಾರ, ಸಹಜವಾಗಿ ಬಂದಿರೋ ಗುಣ ಅದು. ಅದು ಯಾವಾಗ್ಲೂ ಅದೇ ಸ್ಥಿತಿಯಲ್ಲಿ ಇರುತ್ತೆ, ಯಾವತ್ತೂ ಅದಕ್ಕೆ ಚೇಂಜ್ ಆಗಲ್ಲ. ಕಾಂಡ, ಹಣ್ಣು ತಗೊಂಡ್ರು, ಕೊಂಬೆಗಳನ್ನು ಕಟ್ ಮಾಡಿದ್ರು, ಕಾಂಡವನ್ನು ಕಟ್ ಮಾಡಿದ್ರು, ಇನ್ನೂ ಅದು ಏನ್ ಕೊಡುತ್ತೋ ಗೊತ್ತಿಲ್ಲ. ಇನ್ನು ತಗೋ, ನನ್ನ ಹತ್ರ ಏನಾದ್ರೂ ಉಳಿದಿದ್ರೆ ತಾನು ಸಂಪೂರ್ಣವಾಗಿ ಅಳಿದರೂ ಆಕೆ ಕೊಡ್ತಾಳೆ ಅಲ್ಲ. ಇಂಥ ದೊಡ್ಡ ಪ್ರೀತಿ ಇದು. ನಿಜವಾಗ್ಲೂ ಈ ಒಂದು ನಾನು ಸ್ಪೀಚ್ ಕೇಳಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಅಷ್ಟು ಅಂದ್ರೆ ದುಃಖ ಅಂತಲ್ಲ, ಎಷ್ಟು ನಿಸ್ವಾರ್ಥ ಪ್ರೇಮ ಆ ತಾಯಿದು. ಅದರಲ್ಲಿ ಒಂದ್ ಸ್ವಲ್ಪನಾದ್ರೂ ನಾವು ಬೆಳೆಸ್ಕೊಂಡ ನಮ್ಮ ಜನ್ಮ ಸಾರ್ಥಕ ಆಗುತ್ತಲ್ಲ ಅಂತ ಅನಿಸ್ತಾ ಇತ್ತು. ಅದೇ ತರ ಇದನ್ನ, ಈ ಒಂದು ಪ್ರಕೃತಿಯ ಇಂಪಾರ್ಟೆನ್ಸು ಎಲ್ಲ ತಿಳ್ಕೊಂಡು ಜಪಾನಿನಲ್ಲಿ ಒಂದು ರೂಲ್ ಜಾರಿಗೆ ತರ್ತಾರೆ.
ಫಾರೆಸ್ಟ್ ಬಾತಿಂಗ್ ಅಂತೇಳಿ, ಅಂದ್ರೆ ಕಾಡಿನಲ್ಲಿ ಹೋಗಿ ಸ್ನಾನ, ಅಂದ್ರೆ ಸ್ನಾನ ಅಂದ್ರೆ ಬಾತಿಂಗ್ ಅಷ್ಟೇ, ಹೆಸರಷ್ಟೇ ಅದು ಫಾರೆಸ್ಟ್ ಬಾತಿಂಗ್. ಅಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲರನ್ನು ವಾರಕ್ಕೊಂದು ಸಲ ಅಡವಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ತುಂಬಾ ಅವೇರ್ನೆಸ್ ನಿಂದ ಪಂಚೇಂದ್ರಿಯಗಳಿಗೆ ಕೆಲಸ ಕೊಡ್ಬೇಕು. ಕಣ್ಣು, ಕಿವಿ, ಮೂಗು, ಚರ್ಮ ಇವೆಲ್ಲ ತುಂಬಾ ಅವೇರ್ನೆಸ್ ನಲ್ಲಿ ಇರ್ಬೇಕು ಅಲ್ಲಿ ಹೋದ್ಮೇಲೆ. ಆ ನಂತರ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಇದೆಲ್ಲ ಆ ಪಂಚೇಂದ್ರಿಯ ಕೆಲಸ ಕೊಡ್ತಾ ಇದ್ರಲ್ಲ, ಕೆಲವು ಸೈಂಟಿಸ್ಟ್ ಬಹಳ ಎಕ್ಸ್ಪೆರಿಮೆಂಟ್ ಮಾಡಿದಾರಂತೆ. ಹೀಗೆ 3 ದಿನ ಯಾರು ಅಡವಿಯಲ್ಲಿ ಕಳೆದು ಬಂದಿರ್ತಾರೋ ಅವರಲ್ಲಿ ಟೆನ್ಷನ್ನು, ಒತ್ತಡ, BP ಎಲ್ಲವನ್ನು ಕಡಿಮೆ ಆಗಿರೋದು ಉಂಟು. ಯಾಕಂದ್ರೆ ನಮಗೆಲ್ಲ ಗೊತ್ತು ಸೈಕೋಸೊಮ್ಯಾಟಿಕ್ ಡಿಸೀಸಸ್, ನಮ್ಮ ಟೆನ್ಷನ್ ಇಂದ 80% ಕಾಯಿಲೆಗಳನ್ನ ನಾವು ತಂದುಕೊಳ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ, ಎಲ್ಲ ಹಸಿರು, ಪ್ರಶಾಂತ ವಾತಾವರಣ, ಫುಲ್ ಆಫ್ ಆಕ್ಸಿಜನ್, ನಮ್ಮ ಪಂಚೇಂದ್ರಗಳಿಗೆ ಕೆಲಸ ಕೊಡ್ತಾ ಇದ್ವಿ. ಈಗ ಆಗ್ಬಿಟ್ಟು ಏನ್ ಮಾಡ್ತಾರೆ, ಮನುಷ್ಯ ಸಂಪೂರ್ಣವಾಗಿ ಟೆನ್ಷನ್ ಜೀರೋ ಮಾಡ್ಕೊಂಡ್ಬಿಡ್ತಾನೆ. ಎಷ್ಟೋ ಜನರಿಗೆ ತುಂಬಾ ಉತ್ಸಾಹ ಬಂದಿತ್ತಂತವರಲ್ಲಿ, BP ಕಡಿಮೆ ಆಗಿತ್ತು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿತ್ತು. ಕ್ಯಾನ್ಸರ್ ಇದ್ದವರಲ್ಲಿ ಕ್ಯಾನ್ಸರ್ ಕಣಗಳು, ಹೋಗಲಾಡಿಸುವಂತ ಕಣಗಳು ಅಲ್ಲಿ ವೃದ್ಧಿಯಾಗಿ ಉತ್ಪತ್ತಿ ಆಗಿದ್ವು. ಮಕ್ಕಳಲ್ಲಿ ಟೆನ್ಷನ್ ಸಹ ಕಡಿಮೆ ಆಗಿ ಅವರಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗಿತ್ತು. ಎಷ್ಟು 3 ದಿನ ಪ್ರಕೃತಿಯಲ್ಲಿ ಕಳೆದು ಬಂದಿರೋದು ಅವರಿಗೆ. ಅಲ್ಲೇ ವಾರಕ್ಕೊಂದು ಸಲ ಹೋದವರು ಇದ್ದಾರೆ. ಆದ್ರೆ ಈಗಿನ ಮಕ್ಳು ಏನ್ ಮಾಡ್ತಾರೆ, ಎಲ್ಲ ಹೇಳ್ತೀರಿ ನೀವು, ಗಿಡಗಳಿಗೆ ಜೀವ ಇದೆ, ಅದು ಜೀವ ಇದೆ, ಅದು ಮಾತಾಡುತ್ತೆ, ಸ್ಪಂದಿಸುತ್ತೆ, ಇದಕ್ಕೇನ್ ಪ್ರೂಫ್ ಅಂತ ಕೇಳ್ತಾರೆ. ಸಹಜ, ಮಕ್ಳು ಕೇಳೋದ್ ಜಾಸ್ತಿ ಇಲ್ಲ. ಆದ್ರೆ ಜ್ಞಾನ ಕೊಡೋಕೆ, ಅಂತಹ ಜ್ಞಾನ ಕೊಡೋಕೆ ನಮಗೇ ಗೊತ್ತಿಲ್ಲ, ಇನ್ನ ಮಕ್ಳಿಗೆ ಏನ್ ಹೇಳ್ತೀವಿ ನಾವು? ಯಾಕಮ್ಮ ಗಿಡಗಳನ್ನ ಪೂಜೆ ಮಾಡ್ತೀರಿ ಅಂತ ಕೇಳ್ತಾರೆ. ಏನ್ ಹೇಳ್ತೀರಿ? ದೊಡ್ಡವರೆಲ್ಲ ನಡ್ಸ್ಕೊಂಡ್ ಬಂದಿದ್ರೆ ನಾವು ಮಾಡ್ತಾ ಇದೀವಿ ಅಷ್ಟೇ. ಅವ್ರಿಗೆ ಇಷ್ಟ ಇದ್ರೆ, ಮಕ್ಳಿಗೆ ಇಷ್ಟ ಇದ್ರೆ ಕಂಟಿನ್ಯೂ ಮಾಡ್ತಾರೆ. ಇದೆಲ್ಲ ಸಿಲ್ಲಿ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ತಿಳ್ಕೊಬೇಕು, ನಾವು ತಿಳ್ಕೊಂಡು ಆ ಮಕ್ಳಿಗೆ ಜ್ಞಾನ ಕೊಟ್ಟರೆ ನಿಜವಾಗ್ಲೂ ಅವು ನಂಬುತ್ತೆ, ಮಕ್ಳು ನಂಬ್ತಾರೆ, ಅದೇ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ತಾರೆ, ಅದರಂತೆ ಜೀವನ ಮಾಡ್ತಾರೆ. ಎಷ್ಟೋ ವರ್ಷಗಳಿಂದ ನಾವು ಅದೇ ತರ ಏಕಾದಶಿ ಉಪವಾಸ ತುಂಬಾ ಜನ ಮಾಡ್ತಾ ಇದೀವಲ್ಲ ನಾವು. ಆದ್ರೆ ಏಕೆ ಒಳ್ಳೆಯದು ಅಂತ ಗೊತ್ತಿಲ್ಲ ನಮಗೆ. ಯಾಕೆ ಉಪವಾಸ ಮಾಡ್ಬೇಕು? ಇಲ್ಲ, ಇದು ದೊಡ್ಡವರೆಲ್ಲ ನಮ್ಮ ಮನೇಲಿ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದೀವಿ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಉದಾಹರಣೆ ಅಂದ್ರೆ ಒಂದು ಪ್ರೂಫ್. 2016ರಲ್ಲಿ ಒಬ್ಬ ಸೈಂಟಿಸ್ಟ್, ಜಪಾನ್ ದೇಶದ ಸೈಂಟಿಸ್ಟ್ಗೆ ಒಂದು ನೋಬೆಲ್ ಪ್ರೈಸ್ ಬರುತ್ತೆ. ಯಾಕೆ ಉಪವಾಸ ಯಾಕೆ ಮಾಡಬೇಕು ಅಂತ ಕಂಡಿಡಿದಕ್ಕೆ ಆತನಿಗೆ ನೋಬೆಲ್ ಪ್ರೈಸ್ ಬಂತು. ಏನಾಗುತ್ತೆ ಉಪವಾಸ ಇದ್ದಾಗ ಅಂತಂದ್ರೆ, ನಾವು ಉಪವಾಸ ಇದ್ದಾಗ ಆರೋಗ್ಯಕರ ಕಣಗಳು ಇರ್ತಾವಲ್ಲ ನಮ್ಮ ದೇಹದಲ್ಲಿ, ಅದು ಏನಿರಲ್ಲ, ಫುಡ್ ಇರಲ್ಲ, ಕೆಲಸ ಇರಲ್ಲ, ಏನ್ ಮಾಡ್ತವೆ, ಹಾಳಾದ ಕಣಗಳನ್ನು ಎಲ್ಲ ನುಂಗ್ಬಿಟ್ಟು ಆ ಜಾಗದಲ್ಲಿ ಹೊಸ ಕಣಗಳನ್ನು ಉತ್ಪತ್ತಿ ಮಾಡ್ತವೆ. ಸುಮ್ನೆನಾ? ಅಷ್ಟೊಂದು ಸೆಲ್ಸ್ ನಮ್ಮಲ್ಲಿ ಉತ್ಪತ್ತಿ ಆದ್ರೆ ನಮ್ಮ ದೇಹ ಹೇಗಿರ್ಬೇಡ ಹೇಳಿ? ಅದನ್ನ ಆತ ಕಂಡಿಡಿದು ಸೈಂಟಿಸ್ಟ್ ಅದನ್ನು ಪ್ರೂವ್ ಮಾಡೋದಕ್ಕೆ ಆತನಿಗೆ ನೋಬೆಲ್ ಬಹುಮಾನ ಬಂತು. ನಮ್ಮ ಭಾರತದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೆಲ್ಲ ಹೇಳ್ತೀವಲ್ಲ, ಧರ್ಮಬದ್ಧವಾಗಿ ಜೀವನ ಮಾಡೋದು, ಧರ್ಮಬದ್ಧವಾಗಿ ದುಡಿಯೋದು, ಧರ್ಮಬದ್ಧವಾಗಿ ಮೋಕ್ಷದ ಕಡೆ ನಡೆಯೋದು, ಇದೇ ನಮ್ಮೆಲ್ಲರ ಧ್ಯೇಯ. ಯಾವತ್ತು ನಮ್ಮ ಮೂಲಗಳನ್ನು ನಾವು ಮರಿಬಾರ್ದು, ಹಾಗೆಯೇ ಮಕ್ಕಳಿಗೂ ಸಹ ಮರೆಯೋಕೆ ಬಿಡಬಾರ್ದು ನಾವು. ಮರಗಳು, ಆ ಮರ ತಾಯಿ ಏನ್ ಮಾಡ್ತಾಳೆ, ನಮ್ಮ ಭಾವನೆಗಳನ್ನು, ಆಲೋಚನೆಗಳನ್ನು ಗ್ರಹಿಸ್ತಾಳಕ್ಕೆ. ನಮ್ಮಲ್ಲಿ ಎಂತಹ ಭಾವನೆಗಳಿವೆ ಅಂತ ಗುರುತಿಸ್ತಾಳಕ್ಕಿ.
ನಮ್ಮ ಹೃದಯವನ್ನು ಇ ಸಿ ಜಿ ಎಲ್ಲಾರು ನೋಡಿರ್ತಲ್ಲ, ಹೇಗೆ ಡಿಟೆಕ್ಟ್ ಮಾಡುತ್ತಲ್ಲ, ಮಿಷನ್ ಇಟ್ಟ ತಕ್ಷಣ ಒಂದು ಸ್ಲಿಪ್ ತರ ಬಂದ್ಬಿಡುತ್ತ ಮಿಷನ್ ಅಲ್ಲಿ ನಮ್ದು ಹೇಗಿದೆ ನಮ್ಮ ಹೃದಯದ ಸ್ಥಿತಿ ಅಂತೇಳಿ. ಹಾಗೆ ಮರಗಳಿಗೂ ಸಹ ಒಂದು ಕಾರ್ಡಿಯೋಗ್ರಾಮ್ ಅಂತ ಒಂದು ಕಂಡಿಡಿದಾರಂತೆ. ಕಾರ್ಡಿಯೋಗ್ರಾಮ್ ಅದನ್ನ ಫಿಕ್ಸ್ ಮಾಡ್ಬಿಡೋದು ಅದನ್ನ ಮರಕ್ಕೆ. ಅದು ಯಾರಾದ್ರೂ ಕೊಡಲಿಯಿಂದ ಮರ ಕಡಿಯಕ್ ಬಂದ್ರೆ ಸಾಕು ಹತ್ರ, ಆ ಕಾರ್ಡಿಯೋಗ್ರಾಮ್ ಅಲ್ಲಿ ಒಂದು ಪಿಕ್ಚರ್ ತೋರಿಸುತ್ತೆ. ಸೇಮ್ ಇ ಸಿ ಜಿ ಅಲ್ಲಿ ಹೆಂಗಿರುತ್ತೆ ಆ ತರ ವೇವ್ಸ್. ಭಯ ಭಯ ಭಯ, ಅದಕ್ಕೂ ಸಹ ಭಯ. ಪ್ರೀತಿಯಿಂದ ಹತ್ರ ಹೋದಾಗ ಏನು ಮಾಡ್ಲಾರ್ದಂಗ ಸುಮ್ನೆ ಹೋಗಿ ಹಗ್ ಮಾಡ್ಕೊಳ್ಳೋದು, ಮಾತಾಡೋದು ಮಾಡಿದಾಗ ಲವ್ ಯು ಅಂತ ಹೇಳಿದ್ರೆ ಅದು ಬೇರೆ ತರ ಗ್ರಾಫ್ ತೋರಿಸುತ್ತಂತೆ. ನೋಡ್ರಿ, ಇದನ್ನ ನಿಜವಾಗ್ಲೂ ಇದು ಸೈಂಟಿಫಿಕ್ ಆಗಿ ಕಂಡಿಡಿದಿದ್ದಾರೆ ಇದನ್ನ. ಈಗೆಲ್ಲ ನಾವು ಎಲ್ಲಾರು ಮಾಡಿಸ್ತಾ ಇದಾರಲ್ಲ, ಹಗ್ ಟ್ರೀ ಮಾಡೋದು, ಮರಗಳಿಂದ ಮೆಸೇಜ್ ತಗೊಳ್ಳೋದು, ಎಲ್ಲವನ್ನೂ ಕೇಳ್ತಾರೆ. ಇಲ್ಲಿ ನನಗೆ ಒಂದು ಉದಾಹರಣೆ ನೆನಪು ಬರುತ್ತೆ. ಒಂದು ಸಂಘಟನೆ, ಪ್ರೇಮ್ನಾಥ್ ಸರ್ ಯಾವಾಗ್ಲೂ ಹೇಳ್ತಿದ್ದಾರೆ, ತುಂಬಾ ಸಲ ಹೇಳಿದ್ದಾರೆ. ಅವರು ಒಂದ್ಸಲ ಟ್ರೆಕ್ಕಿಂಗಿಗೆ ಹೋಗಿರ್ತಾರಂತ. ಟ್ರೆಕ್ಕಿಂಗ್ ಹೋದಾಗ ಒಂದು ದೊಡ್ಡದು ಆಲದ ಮರ, ದೊಡ್ಡದು ಎಲ್ಲರಿಗೂ ಹೇಳಿದ್ರಂತೆ, ನೀವೆಲ್ಲರೂ ಅದನ್ನ ಹಗ್ ಮಾಡ್ಕೊಂಡು ಮೆಸೇಜ್ ಕೇಳ್ರಿ ಅಂತ. ಎಲ್ಲರೂ ಮೆಸೇಜ್ ಕೇಳ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ನಮಗ್ ನೀರ್ ಹರಿಯೋ ಶಬ್ದ ಕೇಳಿಸ್ತು, ಜುಳು ಜುಳು ನಾದ ಕೇಳಿಸ್ತು, ನೀರು ಹರಿತಾ ಇರೋದು ಕಾಣಿಸ್ತು, ಎಲ್ಲ ಒಬ್ಬೊಬ್ರು ಒಂದ್ ಹೇಳ್ತಾರೆ. ಅವಾಗ ಪ್ರೇಮ್ನಾಥ್ ಸರ್ ಹಗ್ ಮಾಡ್ಕೊಂಡ್ರ ಗಿಡನ. ಮಾಡ್ಕೊಂಡಾಗ ಇಷ್ಟ ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದಾಳ ಆ ತಾಯಿ ಅಂದ್ರೆ, ನನಗೆ ತುಂಬಾ ಬೇಜಾರಾಗ್ತಾ ಇದೆ, ನಿಮಗ್ ನೆರಳು ಬೇಕಂದ್ರೆ ಹಸಿವು ಆದ್ರೆ ನನ್ನ ಹತ್ರನೇ ಬರ್ಬೇಕು ನೀವು. ಆದ್ರೆ ನೀರಿಗೆ ಎಷ್ಟು ಶಕ್ತಿ ಇದೆ ನೋಡ್ರಿ, ಅದು ಹರಿತಾ ಹರಿತಾ ದಾಹ ತೀರ್ಸುತ್ತೆ, ಕರೆಂಟ್ ಕೊಡುತ್ತೆ, ಯಾರಿಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗುತ್ತೆ. ಆ ಶಕ್ತಿ ನನಗಿಲ್ಲಲ್ಲ ಅಂತ ಅದು ಒದ್ದಾಡುತ್ತೆ ನೀರು, ಮರ. ನೋಡ್ರಿ ಎಂಥ ಅಂತಂದ್ರೆ ನಿಜವಾಗ್ಲು ಏನು ನಿಸ್ವಾರ್ಥತೆ ಅದು ಅದರದ್ದು. ಎಲ್ಲಾ ಕೊಟ್ಟು ಇನ್ನು ನಾನು ನಿನ್ಗೆ ಏನ್ ಮಾಡಕ್ ಆಗ್ತಿಲ್ಲ, ನಂಗೆ ಓಡಾಡಕ್ ಆಗ್ತಿಲ್ಲ ಅಂತ ಅದು ಹಲಬುತ್ತೆ. ಇದರಿಂದನೇ ಗೊತ್ತಾಗುತ್ತಲ್ಲ. ಅವಾಗಂದ್ರೆ ನಮಗೇನು ಧ್ಯಾನ ಮಾಡ್ತಿದ್ವಿ ಅಷ್ಟೇ, ಹಂಗೆ ಯಾರು ಕೂಡ್ತಿದ್ದಿಲ್ಲ, ಏನು ಗೊತ್ತಾಗ್ತಿಲ್ಲ. ಈಗೆಲ್ಲ ಎಷ್ಟು ಧ್ಯಾನ ಮಾಡ್ತಾರೆ, ಎಷ್ಟೊಂದು ಮೆಸೇಜಸ್ ಕೊಡ್ತಾರೆ ಮರಗಳು. ಅದಕ್ಕೆ ಹೇಳ್ತಾರೆ, ಎಷ್ಟಾದ್ರೂ ಕಡಿಮೆ ಜಾಗ ಇರ್ಲಿ, ಏನೇ ಇರ್ಲಿ, ಸಾಧ್ಯವಾದ ಸೀತಾಯಣ ಹೋದ್ರೆ ಪ್ರತಿಯೊಬ್ರು ಯಾರ ಪುಸ್ತಕ ಓದಿದ್ರು ಒಂದ ಎರಡ ಗಿಡ ಹೆಂಡ್ತಾರೆ. ಅದ್ರಲ್ಲಿ ಅಷ್ಟು ಪ್ರಕೃತಿ ಬಗ್ಗೆ ಹೇಳಿದಾಳ ತಾಯಿ. ನಿಮ್ ಮನೆ ಚಿಕ್ಕದಿರ್ತಲ್ಲ, ಕುಂಡಗಳಲ್ಲಿ ಬೆಳೆಸ್ರಿ ಗಿಡಗಳು, ಅಥವಾ ಗಾರ್ಡನ್ ಇದ್ರೆ ಗಾರ್ಡನ್ ಅಲ್ಲಿ ಬೆಳೆಸ್ರಿ. ದಿನ ಅವುಗಳ ಜೊತೆ ಸಂಭಾಷಣೆ ಮಾಡ್ರಿ, ಪ್ರೀತಿ ಕೊಡ್ರಿ, ಏನು ಬೇಕಿಲ್ಲ. ನೀರು, ಒಂದು ಹಗ್, ದೊಡ್ಡದಾದ್ರೆ ಹಗ್ ಮಾಡ್ಕೊಂತೀವಿ, ಐ ಲವ್ ಯು ಅಂತ ಹೇಳೋದು, ಥ್ಯಾಂಕ್ಸ್ ಅಂತ ಹೇಳೋದು, ಅದ್ರ ಜೊತೆ ನಾಕ್ ಮಾತಾಡೋದು, ನಮ್ ತಾಯಿ ಜೊತೆ ಹೇಗ್ ಮಾತಾಡ್ತೀವೋ ಹಾಗೆ ಅಷ್ಟೇ. ಹೀಗೆ ಮರಗಳನ್ನು ಸಂರಕ್ಷಿಸುವ ಕೆಲಸ ನಮ್ದಾಗ್ಬೇಕು. ಆಧುನಿಕತೆಯ ಮೋಹದಲ್ಲಿ ಬಿದ್ದು ಮರಗಳನ್ನ ಕಡಿತಾ ಮನೆಗಳನ್ನ ಕಟ್ತಾ ಹೋದ್ರೆ ಮುಂದೆ ಇನ್ನೂ ಒಂದು 50 ವರ್ಷಕ್ಕೆ ಕುಡಿಯಲಿಕ್ಕೆ ನೀರೇ ಇರಲ್ಲ. ಯಾಕೆ? ಮರಗಳಿಂದನೇ ಮಳೆ ಬರೋದು ನಮಗ್ ಗೊತ್ತು, ಆದ್ರೂ ಒಂದು ಮರನ ಬಿಡದೆ ಇದ್ರೆ ಹೇಗೆ? ಬರಲ್ಲ. ಏನು ಮುಂಚೆ ನೀರ್ನ ಅದು ಗೊತ್ತಿಲ್ಲ ನಮಗೆ. ಯಾರಾದ್ರೂ ನೀರನ್ನು ಮಾರ್ತಾರ? ಈಗಲ್ಲ, ಆರಾಮಾಗಿ ಮಾರೋದು, ಬಾಟ್ಲ್ ತಗೊಂತೀವಿ ದುಡ್ಡು ಕೊಟ್ಟು. ಇದೇ ಒಂದು 40 ವರ್ಷ ಹಿಂದಕ್ಕೆ ಹೋಗ್ರಿ, ಯಾವ ಬಾಟ್ಲಿ ನೀರಿದ್ದಿಲ್ಲ, ಏನಿದ್ದಿಲ್ಲ. ಅದಕ್ಕೆ ಮಕ್ಕಳಿಗೂ ಸಹ, ಯಾಕಂದ್ರೆ ಮುಂದೆ ಅವರೇ ಜೀವನ ಮಾಡೋದು, ಪ್ರಕೃತಿ ಪ್ರೇಮವನ್ನು ಬೆಳೆಸ್ಬೇಕು. ಅವುಗಳ ಒಂದು ಇಂಪಾರ್ಟೆನ್ಸ್ ಮಕ್ಕಳಿಗೆ ತಿಳಿಪಡಿಸ್ಬೇಕು. ಗಿಡಗಳನ್ನು ಬೆಳೆಸೋದಕ್ಕೆ ಅವ್ರನ್ನ ನಾವು ಪ್ರೋತ್ಸಾಹಿಸ್ಬೇಕು. ಪ್ರೋತ್ಸಾಹಿಸೋದಕ್ಕಿಂತನೂ ಮುಂಚೆ ನಾವು ಅದನ್ನ ಮಾಡಬೇಕು. ಮಕ್ಳು ನಾವು ಕೇಳಿದ್ ಮಾಡಲ್ಲ, ನಮ್ಮನ್ನ ನೋಡಿ ಕಲಿತಾರೆ. ಹೀಗೆ ಮರಗಳಿಂದ ನಾವು ಪಾಠಗಳನ್ನ ಕಲಿತೀವಿ. ಏನ್ ಪಾಠ ಅಂತ ನೋಡೋಣ. ಆಗ್ಲೇ ನೋಡಿದೀವಿ, ಇನ್ನೊಂದ್ಸಲ ನೋಡೋಣ. ಉದಾರತೆ. ಎಷ್ಟು ನೋಡ್ರಿ, ಮರ ಅಕ್ಕೆ ತಗೊಳಕ್ ಗೊತ್ತಿಲ್ಲ, ಕೊಡೋದೇ ಗೊತ್ತು. ಹಣ್ಣು ಬೇಕಾದ್ ತಗೋ, ನೆರಳು ಬೇಕಾದ್ ತಗೋ,
ಆಟ ಆಡ್ತೀಯಾ ತಗೋ, ಕೊಂಬೆಗಳನ್ನ ಕಟ್ ಮಾಡ್ಕೊಂತೀಯ, ಆ ಕಥೆಯಿಂದ ನೋಡಿದ್ವಲ್ಲ, ತಗೋ 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 ತಗೋ. ಆದ್ರೆ ನಾವು ಅನ್ನದಾನ ನಡೀತಾ ಇದೆ ಒಂದು, ನಿಮ್ ಬರಸ್ರಿ ಅಂದ್ರೆ ನೋಡ್ತೀನ್ರಿ, ನಮ್ಮ ಮನೆಯವ್ರನ್ನ ಕೇಳ್ತೀವಿ, ಆಮೇಲೆ ಇನ್ನೊಂದ್ಸಲ ಬರ್ರಿ, ಒಂದು 100 ರೂಪಾಯಿ ಕೊಡಕ್ ಕಳ್ತೀವಿ ನಾವು. ಅದು ಎಷ್ಟು ಕೊಡುತ್ತೆ ರೀ ಆ ಮರ? 100 ರೂಪಾಯಿ ಯಾರಿಗೂ ಭಾರ ಅಲ್ಲ ಅಲ್ಲ? ಏನ್ ಭಾರ ಇದೆ ರೀ? ಎಷ್ಟೊಂದು ಖರ್ಚು ಮಾಡ್ತೀವಿ ನಾವು. ಬೇಕಂದ್ರೆ ನಿಮ್ ಮನೇನಂದ 1000 ಗಟ್ಲೆ ಕೇಳಿದಾರೆ, ಲಕ್ಷ ಗಟ್ಲೆ ಕೇಳಿದಾರೆ, ಒಂದು 100 ರೂಪಾಯಿ. ಮತ್ತೆ ಮರಗಳಿಗೆ ಬಳ್ಳಿಗಳಿಗೆ ಇರುವ ಸ್ನೇಹವನ್ನು ನೋಡ್ತೀವಿ ನಾವು. ಎಲ್ಲ ನೋಡಿದಿರಲ್ಲ, ಒಂದು ಮರ ಇರುತ್ತೆ, ಆ ಬಳ್ಳಿ ಎಷ್ಟು ಚೆನ್ನಾಗಿ ಚಿಕ್ಕದದು, ಅದು ಹಬ್ಬಿಕೊಂಡ್ರೆ ಅದು ಜೀವನ ಮಾಡಕ್ಕಾಗದ ಆ ಬಳ್ಳಿಗೆ. ನಮಗೆ ಇಷ್ಟೇ ಗೊತ್ತಿರೋದು, ಬಳ್ಳಿ ಮರಕ್ಕೆ ಹಬ್ಬಿಕೊಳ್ಳುತ್ತೆ ಅಂತೇಳಿ. ಆದ್ರೆ ಮರ, ಆ ಬಳ್ಳಿ ಮರಕ್ಕೆ ಏನೇನ್ ಖನಿಜಗಳನ್ನು ಬೇಕು ಅದನ್ನು ಕೊಡ್ತಾ ಇರುತ್ತೆ ಅಂತೆ. ನೋಡ್ರಿ, ಅದು ಗೊತ್ತೇ ಇಲ್ಲ ನಮಗೆ. ಅದಕ್ಕೆ ಅಟ್ಯಾಚ್ ಆದಾಗ ಅದ್ರೊಳಗಡೆ ಇರೋ ಖನಿಜಗಳನ್ನ ಅದು ಬಿಡುಗಡೆ ಮಾಡುತ್ತೆ, ಅದಕ್ಕೆ ಮರಕ್ಕೆ ಬೇಕದು. ಆ ಮರ ತಾಯಿ ಅದನ್ನ ತಗೊಳ್ತಾಳೆ. ಯಾರಾದ್ರೂ ಆ ಮರದ ಹತ್ರ ಬಂದು ಬಳ್ಳಿ ಕಿತ್ತಕ್ಕೆ, ಅಥವಾ ಪ್ರಾಣಿಗಳು ಎಸ್ಪೆಷಲಿ ಆ ಬಳ್ಳಿನ ತಿನ್ನಕ್ಕೆ ಬಂದ್ರೆ, ಆ ಮರ ಏನ್ ಮಾಡುತ್ತೆ, ಒಂದು ತರದ ದುರ್ವಾಸನೆ ಬಿಡುತ್ತಂತೆ. ಅವಾಗ ಏನ್ ಮಾಡುತ್ತೆ, ಪ್ರಾಣಿ ಹತ್ರ ಬರಲ್ಲ. ಮತ್ತೆ ಆ ಬಳ್ಳಿಗಳಿಗೆ ಒಂದು ನೆಟ್ವರ್ಕ್ ಇರುತ್ತಂತೆ. ಯಾರಾದ್ರೂ ಪ್ರಾಣಿ ಹತ್ರ ಬಂದ್ರೆ ಅದು ಎಲ್ಲ ಬಳ್ಳಿಗೆ, ಅಂದ್ರೆ ಎಷ್ಟು ದೊಡ್ಡದಿರುತ್ತೆ, ಎಲ್ಲರಿಗೂ ತಿಳಿಸ್ಬಿಡುತ್ತೆ, ಒಂದು ಅಪಾಯ ಇದೆ, ನಮ್ಮನ್ನ ತಿನ್ನಕ್ಕೆ ಪ್ರಾಣಿ ಬರ್ತಾ ಇದೆ ಅಂತ. ಜಾಗೃತಿಯಾಗಿರುವಂತ ಒಂದು ಮೆಸೇಜ್ ಕಳಿಸುತ್ತೆ. ಹೀಗೆ ಆ ಮರ ಮತ್ತು ಬಳ್ಳಿ ಒಂದಕ್ಕೊಂದು ಒಂದು ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡಿರ್ತವೆ. ಒಬ್ರಿಗೆ ಆಪತ್ತು ಬಂದ್ರೆ ಇನ್ನೊಬ್ರು ಕಾಪಾಡ್ತಾರೆ. ಅಂದ್ರೆ ನೋಡ್ರಿ, ಇಲ್ಲಿ ನಮಗೆ ಅಂದ್ರೆ ಇಲ್ಲಿಂದ ನಾವು ಏನ್ ಕಲಿಬೇಕು ಅಂದ್ರೆ, ನಮಗೆ ಆಶ್ರಯ ಕೇಳಕ್ ಬಂದ್ರೆ, ಸಹಾಯ ಕೇಳಕ್ ಬಂದ್ರೆ, ಯಾರಿಗಾದ್ರೂ ಮುಕ್ತ ಮನಸ್ಸಿನಿಂದ ನಾವು ಕೊಡ್ಬೇಕು, ಅವರಿಗೆ ಸಹಾಯ ಮಾಡ್ಬೇಕು, ಕಲಿಬೇಕು. ಒಬ್ಬೊಬ್ರು ಇರ್ತಾರೆ ಯಾವ ತರದ ಸಹಾಯವನ್ನು ಮಾಡೋದಿಲ್ಲ, ಅಂಥವ್ರು ಇರ್ತಾರೆ. ಅದನ್ನ ಮಾತ್ರ ನಾವು ಖಂಡಿತವಾಗಿ ಮಾಡಬಾರ್ದು. ಇಲ್ಲಿ ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಇದೆ. ಇದು ಏನಂದ್ರೆ ಜೂಮ್ ಅಲ್ಲಿ ಮಾಡಕ್ಕಾಗಲ್ಲ, ತುಂಬಾ ಚೆನ್ನಾಗಿದೆ ಅದು. ಲೈವ್ ಅಲ್ಲಿ ಅಂದ್ರೆ ಈಗೆಲ್ಲ ನಾವು ನಮ್ಮ ಪಿರಮಿಡ್ಗಳಲ್ಲಿ ಎಲ್ಲ ಕ್ಲಾಸ್ಗಳಲ್ಲಿ ಮಾಡ್ತೀವಿ, ಆ ತರ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಅದು ಅಂದ್ರೆ ಇಬ್ರು ವ್ಯಕ್ತಿಗಳು ನಿಂತ್ಕೊಂಡು ಕೈ ಚಾಚ್ಕೊಂಡು, ಒಬ್ರು ಕಣ್ಣಲ್ಲಿ ಒಬ್ರು ನೋಡ್ತಾ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಮರ ಅಂತ ಭಾವಿಸ್ತಾ ಅದಕ್ಕೆಲ್ಲ ಒಂದು ಮೆಸೇಜ್ ಕೊಡೋದು, ಭಾವನೆಗಳನ್ನು ಹಂಚೋದು, ಐ ಲವ್ ಯು ಅಂತ ಹೇಳೋದು, ನೀನ್ ಏನೇನ್ ನಮಗ್ ಕೊಟ್ಟಿದ್ಯಾ ಅಂತೇಳಿ ಅದನ್ನ ನೆನ್ಪು ಮಾಡ್ಕೊಂಡ್ರೆ ನಾವು ಆ ಮನುಷ್ಯ ಅಲ್ಲ, ಅಲ್ಲಿ ಒಂದು ಮರ ಅಂತ, ಅದನ್ನ ಎದುರುಗಡೆ ಇದ್ರೆ ತುಂಬಾ ಚೆನ್ನಾಗಿ ಮಾಡಿಸ್ಬೋದು. ಅದೊಂದಿರುತ್ತೆ. ಮರಕ್ಕೆ ಧನ್ಯವಾದ ಹೇಳೋದು, ಐ ಲವ್ ಯು ಅಂತ ಹೇಳೋದು, ನಾನು ಇವಾಗ ಏನಿದ್ದೀನಿ ಎಲ್ಲವೂ ನಿನ್ನಿಂದ ಅಂತ ಹೇಳೋದು, ನನಗೆ ಏನಾದ್ರು ಮೆಸೇಜ್ ಕೊಡು ಅಂತ ಕೇಳೋದು, ಈ ತರ ಎಲ್ಲ ತುಂಬಾ ಇರುತ್ತೆ ಅದ್ರಲ್ಲಿ. ಹೀಗೆ ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ಮರದ ಜೊತೆ ಅವಿನಾಭಾವ ಸಂಬಂಧ ಇದೆ. ನಾವು ಹುಟ್ಟಿದ ತಕ್ಷಣ ಮೊದ್ಲೆಲ್ಲ ನೋಡಿದ್ರೆ ತುಂಬಾ ಜನರ ಮನೇಲಿ ಇರ್ಬೋದು, ಮರದ ಪಾಪುಗೆ ತೊಟ್ಟಿಲಾಗ್ತವೆ, ಮರದಿಂದ ಮಾಡಿರ್ತಾರೆ, ಸಣ್ಣ ತೊಟ್ಲ ಸ್ಟ್ಯಾಂಡ್ ಇರುತ್ತೆ, ಅದಕ್ಕೆ ಹಗ್ಗ ಕಟ್ಬಿಟ್ಟು ಒಂದು ಬೆಡ್ಶೀಟ್ ಸೀರೆನ ಮಾಡ್ಬಿಟ್ಟು ಈ ತರ ಕೆಳಗಡೆ ತೂಗ್ತಾ ಇದ್ರು. ಇವಾಗೆಲ್ಲ ಮಾಡರ್ನ್ ಬೇರೆ ಬೇರೆ ಬಂದಿದೆ. ಒಲೆ ಉರಿಯಲು ಕಟ್ಟಿಗೆ ಆಗುತ್ತೆ, ಆನಂದವಾಗಿ ವಾಸಿಸಲು ಮನೆ ಆಗುತ್ತೆ, ಮಲಗಲು ಮಂಚವಾಗುತ್ತೆ, ಮುದುಕರಾದಾಗ ಆಸರೆಗೆ ಕೋಲಾಗುತ್ತೆ, ಕೊನೆಗೆ ಉರಿಯುವುದು ಅದರಲ್ಲೇ. ಕಟ್ಟಿಗೆ ಬೇಕಲ್ಲ, ತೀರ್ಕೊಂಡಾಗ ಸುಡ್ತಾರಲ್ಲ. ಆದ್ರೆ ಇಂತಹ ಪ್ರಕೃತಿ ಮಾತೆಗೆ ನಾವೇನು ಕೊಡಬಹುದು ನೋಡ್ರಿ, ನಮ್ಮ ಹುಟ್ಟು ಸಾವು ಇಷ್ಟು ಜೀವನದಲ್ಲಿ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾಳ ತಾಯಿ, ಆದ್ರೆ ನಾವೇನ್ ಕೊಡ್ತಾ ಇದೀವಿ, ಏನ್ ಕೊಡ್ಬೋದು?
ಎಷ್ಟು ತೆಗೆದುಕೊಂಡಿದ್ದೀವಿ, ಏನ್ ಕೊಡಲಾಗುತ್ತೆ? ಎಷ್ಟೇ ಕೊಟ್ರು ಆಗಲ್ಲ. ಕೊಡುವುದು ನಮ್ಮ ಧರ್ಮ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದನ್ನ ಲಕ್ಷ್ಮಿ ಮೇಡಮ್ ಅಂತೇಳಿ ನ್ಯೂಟನ್ ಸರ್ ಮಿಸ್ಸಸ್, ತುಂಬಾ ಜನರಿಗೆ ಗೊತ್ತಿರ್ಬೋದು. ವಿಕಾರಾಬಾದ್ ಅಲ್ಲಿ ಅವ್ರದ್ದು ಒಂದು ಸಂಸ್ಥೆ ಇದೆ QLU ಅಂತ. ಅವ್ರು ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಸುಮಾರು 20 ವರ್ಷದ ಕೆಳಗೆ ಇರ್ಬೋದು. ಆ ಭೂಮಿನ ತಗೊಂಡು ಅಲ್ಲೆಲ್ಲ ಫುಲ್ಲು ತೋಟ, ಗಿಡ, ಮರಗಳೆಲ್ಲ ಹಾಕಿದ್ದಾರೆ. ಆ ತೋಟ ತಗೊಂಡಾಗ ಬರಡು ಭೂಮಿ ಆಗಿತ್ತಂತದ್ದು. ಅಂತ ಭೂಮಿನ ಅವರು ಪರ್ಚೇಸ್ ಮಾಡಿದ್ರು. ಏನು ಬೆಳೆಯಕ್ಕೂ ಆಗಲ್ಲ ಅಂತ ಭೂಮಿನ ಅವ್ರು ಪರ್ಚೇಸ್ ಮಾಡ್ಬಿಟ್ಟು ಅದಕ್ಕೆಲ್ಲ ಪ್ರೀತಿಯನ್ನು ಹೇಳ್ತಾ ಕೊಡ್ತಾ ಅಲ್ಲಿ ಧ್ಯಾನ ಮಾಡ್ತಾ ಎಷ್ಟು ಚೆನ್ನಾಗಿ ಅದನ್ನ ಸುಂದರವಾಗಿ ಮಾಡಿದಾರೆ. ನಾನು ಹೋಗಿದ್ದೀನಿ ಅಲ್ಲಿ, ಒಂದು ಕ್ಲಾಸಿಗೆ ಹೋಗಿದ್ದೀನಿ ನಾವಲ್ಲಿ, ಇನ್ನರ್ ಚೈಲ್ಡ್ ವರ್ಕ್ಶಾಪ್ ಅಂತೇಳಿ. ಅಂತ ಸುಂದರವಾಗಿ ಮಾಡಿದಾರೆ ಆ ಪ್ರದೇಶವನ್ನು. ಅಷ್ಟು ದೊಡ್ಡದು, ಟ್ರೆಕ್ಕಿಂಗ್ ಹೋಗ್ಬೋದು, ಕ್ಲೀನ್ ಮಾಡ್ಬೋದು, ಗಿಡಗಳ ಇದ್ ಮಾಡ್ಬೋದು. ಅಲ್ಲಿ 90% ಭೂಮಿ ಪ್ರಾಣಿಗಳಿಂದ, ಗಿಡಗಳಿಂದ ತುಂಬಿದ್ದಾರೆ. ಯಾವ ಒಂದು ಯಾರಿಗೂ ಹಾನಿ ಮಾಡಲ್ಲ ಅಂತ ಪ್ರಾಣಿಗಳಿದಾವಲ್ಲಿ. ಅದಕ್ಕೆ ನಾವೆಲ್ಲರೂ ಇಷ್ಟು ತಗೊಂತೀವಲ್ಲ ಮರಗಳಿಗೆ ಗೋಸ್ಕರ ಒಂದು ಸಂಕಲ್ಪ ಮಾಡ್ಬೇಕು ನಾವು. ಏನಪ್ಪಾ ಅದು ಅಂದ್ರೆ, ನನ್ನ ಜೀವಿತ ಕಾಲದಲ್ಲಿ ನಾನು ಸಾಧ್ಯವಾದಷ್ಟು ಮರಗಳನ್ನು ನೆಡುತ್ತೇನೆ, ನೀರು ಹಾಕುತ್ತೇನೆ, ಸಂರಕ್ಷಿಸುತ್ತೇನೆ ಅಂತೇಳಿ ನಾವು ಒಂದು ಸಂಕಲ್ಪ ಮಾಡಿಕೊಂಡು ನಮ್ಮ ಜೀವನವನ್ನು, ಎಷ್ಟು ನಮಗೇನು ಗೊತ್ತಿದ್ದಿಲ್ಲ ಅಲ್ಲ, ಗೊತ್ತಾದ್ಮೇಲೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಹೋಗ್ಲಿ. ಅಮ್ಮ ತುಂಬಾ ಒಣಗಿದೆಯಮ್ಮ, ನೀರ್ ಬೇಕಾ ತಗೋಮ್ಮ, ಎಷ್ಟು ಬೇಕಾದ್ ತಗೋ, ನೀರ್ ಕುಡಿ, ಸುಂದರವಾಗಿ ನೀನು ಬೆಳೆ, ಆನಂದವಾಗಿರು. ಇನ್ನೂ ಕೆಲವ್ರು ಹೇಳ್ತಾರೆ, ಆ ಮರಗಳು ನಮ್ಮ ನೆಗೆಟಿವಿಟಿಯನ್ನು ತಗೊಂತಾವಂತೆ. ಈಗ ಯಾರಿಗಾದ್ರೂ ದುಃಖ ಇರ್ತಾವ, ಒಂದ್ ಮರದ ಹತ್ರ ಹೋಗಿ ಹಂಚ್ಕೊಂಡ್ರೆ ಮನಸ್ಸು ಎಷ್ಟೋ ನಿರಾಳವಾಗುತ್ತಂದ್ರೆ ನಮ್ಮ ಎಲ್ಲ ಒತ್ತಡವನ್ನು ಅವು ಸ್ವೀಕರಿಸ್ತವೆ. ಎಷ್ಟು ನಿಸ್ವಾರ್ಥತರಿ ಅಲ್ಲ. ಕೆಟ್ಟದೆಲ್ಲ ತಗೊಂಡು ಒಳ್ಳೇದೆಲ್ಲ ಕೊಡ್ತಾ ಕೊಡ್ತಾ ಹೋಗುತ್ತೆ. ಯಾರಿಗೆ ಸಾಧ್ಯ ಇಂತಹ ಪ್ರೀತಿ? ಅಂತಹ ಪ್ರೀತಿಯನ್ನು ನಾವು ಸಹ ಬೆಳೆಸ್ಕೋಬೇಕು. ಆ ಮರಗಳಿಂದ ಪಾಠಗಳನ್ನು ಕಲಿತು ಬರೀ ಕೇಳೋದಲ್ಲ, ನಿತ್ಯ ಜೀವನದಲ್ಲಿ ನಾವು ಇವನ್ನ ಅಳವಡಿಸ್ಕೊಳ್ಬೇಕು, ಆಚರಿಸ್ಬೇಕು. ನಾವು ಕೇಳಿದ್ರಲ್ಲಿ ಒಂದು ಮಾಡಿದ್ರು ಸಾಕು, ನಮ್ಮ ಲೈಫ್ ಎಷ್ಟೋ ಹ್ಯಾಪಿ ಆಗಿರುತ್ತೆ. ಇಷ್ಟು ಹೇಳೋಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ರಂಗನಾಥ್ ಸರ್ ಅವರಿಗೂ, ಅವರ ಟೀಮ್ನವರಿಗೂ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.